ನಮಸ್ತೆ ವೀಕ್ಷಕರೇ, ಋತು ರುಚಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾಯಿದ್ದೀವಿ ಗೋಧಿ ಪಾಯಸ. ಬನ್ನಿ ಗೋಧಿ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಗೋಧಿ ನುಚ್ಚು ಅಂಗಡಿಲೇ ಸಿಗುತ್ತೆ ನೋಡಿ. ಅವಾಗೆಲ್ಲ ಕುಟ್ಟೋದು ಬೀಸೋದು ಏನಿಲ್ಲ, ಇವಾಗೆಲ್ಲ ರೆಡಿನೇ ಸಿಗುತ್ತೆ ನೋಡಿ. ಗೋಧಿ ನುಚ್ಚು ತೊಗೊಂಬಂದು ರಾತ್ರಿ ಪೂರ ನೆನೆ ಇಡಬೇಕು, ಹಂಗಂದರೆ ಬೇಗ ಬೇಯುತ್ತೆ. ನೀವು ಆಗಲೇ ತಂದು ಅವಾಗೇ ಮಾಡಿದೆ ಅಂದರೆ ಭಾಳ ವಿಷಲ್ ಓಡಿಸ್ಬೇಕಾಗುತ್ತೆ, ಬೇಗ ಕೂಡ ಚೆನ್ನಾಗೂ ಹೋಗೋಲ್ಲ ಪಾಯಸ. ಈಗ ನೆನೆ ಇಟ್ಟು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಪಾಯಸನೂ ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ ನೋಡಿ. ರಾತ್ರಿ ಪೂರ ನೆಂದಿದೆ, ಅದನ್ನು ನಾನೀಗ ಕುಕ್ಕರ್ಗೆ ಹಾಕಿ ಒಂದು 3 ವಿಷಲ್ ಓಡಿಸ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಪಾಯಸಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರ್ಕೊತಾ ಇದ್ದೀನಿ ನಾನಿಲ್ಲಿ. ಒಣ ಕೊಬ್ಬರಿ ಒಂದು 6ರಿಂದ 7 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ತುರಿದಿರೋಂಥ ಒಣ ಕೊಬ್ಬರಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕಿ. ಇಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ನೋಡಿ. ನಾನು ಕೊಬ್ಬರಿನ ಸ್ಲೈಸ್ ಆಗಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನ ಸ್ವಲ್ಪ ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪಾಯಸದಲ್ಲಿ ಮಧ್ಯ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡಿದ್ದೀನಿ ನಾನು ವಿಷಲ್ ಇಟ್ಟಿದ್ವಲ್ಲ ಕುಕ್ಕರ್ಗೆ, ಅದು ವಿಷಲ್ ಬಂದಿದೆ ನೋಡಿ, ಬೆಂದಿದೆ. ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೆಲ್ಲನ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ನಿಮಗೆ ಯಾವ ರೀತಿ ನಿಮಗೆ ಸಿಹಿ ಹೇಗೆ ಬೇಕೋ ಆಗ ಹಾಕ್ಕೋಬೇಕು. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು ನೋಡಿ. ಬೆಲ್ಲ ಹಾಕಿ ನೀಟಾಗಿ ಗೂರಾಡಬೇಕು. ಇದು ಗೂರಾಡ್ತಾ ಇರಬೇಕು ಸ್ವಲ್ಪ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ನೀರು ಬಿಡ್ಕೊಳ್ಳುತ್ತೆ. ನೀರು ನಿಮಗೆ ಇನ್ನೂ ಹೆಚ್ಚಿಗೆ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಂಬಿಡಿ. ನಾನು ರುಬ್ಬಿರುವಂಥ ಕೊಬ್ಬರಿ, ಗಸಗಸೆ, ಏಲಕ್ಕಿನ ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಅನಿಸುತ್ತೆ, ಆಮೇಲೆ ಸ್ವಲ್ಪ ತಿಕ್ಕಾಗಿಬಿಡುತ್ತೆ, ಗಟ್ಟಿಯಾಗುತ್ತೆ. ಇಲ್ಲಿ ಶುಂಠಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿರಿ. ನಾನು ಡ್ರೈ ಗಾರ್ಲಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಡ್ರೈ ಗಾರ್ಲಿಕ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಘಮನೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಪಾಯಸ ಬರ್ತಾ ತಿಕ್ನೆಸ್ ಯಾವ ರೀತಿಯಾಗಿದೆ, ಗಟ್ಟಿ ಆಗ್ತಾಯಿದೆ. ಈಗ ಇಷ್ಟು ಗಟ್ಟಿ ಇರೋದು, ಇನ್ನೂ ಸ್ವಲ್ಪ ಬಿಟ್ಟರೆ ಗಟ್ಟಿಯಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗಿದೆ. ಸೋಮವಾರ ಶನಿವಾರ ಈ ರೀತಿ ಒಳ್ಳೆ ಸಿಹಿ ಮಾಡ್ಕೊಂಡು ತಿನ್ಬೋದು. ನಮಸ್ತೆ ವೀಕ್ಷಕರೇ, ಥ್ಯಾಂಕ್ ಯು, ಧನ್ಯವಾದಗಳು.